ಮದುವೆಯಾಗಿ 8 ವರ್ಷ ಸಂಸಾರ ಮಾಡ್ದ, ಜೊತೆಗೆ 3 ಮಕ್ಕಳನ್ನು ದಯಪಾಲಿಸಿದ. ಆದರೂ ಅವನ ದಾಹ ಹಿಂಗಿರಲಿಲ್ಲ. ತನ್ನ ಮಗುವನ್ನ ನೋಡ್ಕೊಳ್ಳೋಕೆ ಬಂದ ನಾದಿನಿಯ ಒಡನೆ ಸರಸ ಸಲ್ಲಾಪ ನಡೆಸ್ದ. ಕೊನೆಗೆ ಹೆಂಡತಿಯನ್ನೇ ಬಿಟ್ಟು ನಾದಿನಿಯೊಂದಿಗೆ ಪರಾರಿಯಾದ. ಯಾರಿ ಭೂಪ, ಏನಿವರ ರಗಳೆ ಅಂತೀರಾ? ನೀವೇ ನೋಡಿ. ಈ ಫೋಟೋದಲ್ಲಿ ಕಾಣ್ತಾ ಇರೋನ ಹೆಸರು ಶಾಂತಕುಮಾರ್. ಇವನು ಅಂತಿಂತಹ ಆಸಾಮಿಯಲ್ಲ, ಮಹಾನ್ ಚಪಲ ಚೆನ್ನಿಗರಾಯ. ಮದುವೆಯಾಗಿ 8 ವರ್ಷ ಸಂಸಾರ ಮಾಡಿದ್ರೂ ಈತನ ಚಪಲ ಮಾತ್ರ ಕಡಿಮೆ ಆಗಿರಲಿಲ್ಲ. ಮನೆಗೆ ಬಂದ ತನ್ನ ಪತ್ನಿಯ ತಂಗಿಯನ್ನೇ ಕರ್ಕೊಂಡು ಪರಾರಿಯಾಗಿದ್ದಾನೆ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಇಡುವಾಣಿಯಲ್ಲಿ ಈ ಘಟನೆ ನಡೆದಿದೆ. ಇತ್ತ ಶಾಂತಕುಮಾರ್ನ ಪತ್ನಿ ನಿರ್ಮಲಾ 2 ಹೆಣ್ಣು 1 ಗಂಡು ಮಗುವಿನೊಂದಿಗೆ ಪರಿತಪಿಸುತ್ತಿದ್ದಾಳೆ. ಇಷ್ಟು ಸಾಲದೆಂಬಂತೆ ಭಾವನ ಜೊತೆ ಪರಾರಿಯಾಗಿರೋ ತಂಗಿ ಶ್ವೇತಾ ಕೂಡ ತನ್ನ 1 ವರ್ಷದ ಕೂಸನ್ನ ಇಲ್ಲಿಯೇ ಬಿಟ್ಟು ಹೋಗಿದ್ದಾಳೆ. ತಂದೆಗೆ ಗಂಡು ಮಕ್ಕಳಿಲ್ಲ, ಮನೆ ಆಳ್ತನಕ್ಕೆ ಅಂತೇಳಿ ಮದುವೆ ಮಾಡಿ ಮನೇಲೆ ಬಿಟ್ಕೊಂಡಿದ್ರು. ಅವಳಿಗೂ ಮಗು ಇದೆ, ಒಂದು 3 ವರ್ಷದ ಮಗು ಬಿಟ್ಟು ಹೋಗಿದ್ದಾಳು. ಗಂಡ ನಾದಿನಿಯೊಡನೆ ಪರಾರಿಯಾಗಿ 2 ತಿಂಗಳುಗಳೇ ಕಳೆದಿವೆ. ಚಿಕ್ಕ ಮಗುವನ್ನ ಮಡಿಲಲ್ಲಿ ಹಾಕೊಂಡು ನಿರ್ಮಲಾ ಕಂಡವರ ಬಳಿ ಸಹಾಯಕ್ಕಾಗಿ ಅಂಗಲಾಚ್ತಾ ಇದ್ದಾಳೆ. ಅದೇ ಕರ್ಕೊಂಡು ಹೋಗ್ತೀನಿ ಹೆರಿಗೆ ಆದ್ಮೇಲೆ ಅಂತ ಹೇಳಿದ್ರು. ಈಗ 2 ತಿಂಗಳಿಂದ ನನ್ನ ತಂಗಿನ ಕರ್ಕೊಂಡು ಹೋಗಿದ್ದಾರೆ, ಬೆಂಗಳೂರಿಗೆ ಹೋಗಿದ್ದಾರೆ ಅಂತ ಸುದ್ದಿ ಸಿಕ್ಕಿದೆ. ಈಗ ಒಟ್ಟಾರೆ ಜೀವನ ಪರ್ಯಂತ ಕೈ ಹಿಡಿದು ನಡೆಸಬೇಕಿದ್ದ ಪತಿ ನಾದಿನಿಯೊಡನೆ ಪರಾರಿಯಾಗಿದ್ದಾನೆ. ಆದ್ರೆ ಇಲ್ಲಿ ಅವನನ್ನೇ ನಂಬಿ ಬಂದಿದ್ದ ಪತ್ನಿ ದಿಕ್ಕು ಕಾಣದಂತಾಗಿದೆ. ಕೌಟುಂಬಿಕ ಜೀವನದಲ್ಲಿ ಹೆಣ್ಣು ಕೆಟ್ಟರೆ ಏನೆಲ್ಲ ಅನಾಹುತವಾಗುತ್ತೆ ಅನ್ನೋದಕ್ಕೆ ಈ ಪ್ರಕರಣ ಸಾಕ್ಷಿಯಾಗಿದೆ. ರಾಜೇಶ್ ಕಾಮತ್, ಸುವರ್ಣ ನ್ಯೂಸ್ 24/7, ಶಿವಮೊಗ್ಗ. ಇತ್ತೀಚೆಗೆ ಅತ್ಯಾಚಾರ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ಒಂದೆಡೆ 6 ವರ್ಷದ ಬಾಲಕಿಯನ್ನ ಥಳಿಸಿ ಅತ್ಯಾಚಾರವೆಸಗಿದ್ರೆ, ಇನ್ನೊಂದೆಡೆ ಭಾಷೆ ಕಲಿಯಲು ಭಾರತಕ್ಕೆ ಬಂದ ವಿದೇಶಿ ಯುವತಿ ಮೇಲೆ ಅತ್ಯಾಚಾರ ಎಸಗಲಾಗಿದೆ. ಹುಬ್ಬಳ್ಳಿಯಲ್ಲಿ ಬಾಲಕಿ ಮೇಲೆ ಅತ್ಯಾಚಾರ ಎಸಗಿದ ಆರೋಪಿ ಪರಾರಿಯಾಗಿದ್ದಾನೆ. ಇನ್ನು ವಿದೇಶಿ ಯುವತಿಯನ್ನ ಅತ್ಯಾಚಾರ ಮಾಡಿದ ಆರೋಪಿಗಳನ್ನು ಮೈಸೂರು ಪೊಲೀಸರು ಬಂಧಿಸಿದ್ದಾರೆ. ಕೊಪ್ಪಳದ ವಟಪರವಿಯಲ್ಲಿ ಬಾಲಕಿ ಮೇಲೆ ಅತ್ಯಾಚಾರ ಎಸಗಲಾಗಿದೆ. 6 ವರ್ಷದ ಭೀಮವ್ವ ಎಂಬ ಬಾಲಕಿ ಮೇಲೆ ವಿಕೃತ ಕಾಮಿಯೊಬ್ಬ ಥಳಿಸಿ ಅತ್ಯಾಚಾರ ಎಸಗಿದ್ದಾನೆ. ಪೋಷಕರು ಬಾಲಕಿಯನ್ನ ಮನೆಯಲ್ಲೇ ಬಿಟ್ಟು ಕೆಲಸಕ್ಕೆ ಹೋಗಿದ್ದರು. ಆ ಸಮಯದಲ್ಲಿ ಅದೇ ಗ್ರಾಮದ ಅಣ್ಣಪ್ಪ ಎಂಬುವನು ಕಲ್ಲಂಗಡಿ ಹಣ್ಣು ಕೊಡಿಸುವ ಆಸೆ ತೋರಿಸಿ ಈ ಕೃತ್ಯ ಎಸಗಿದ್ದಾನೆ. ಆರೋಪಿ ಪರಾರಿಯಾಗಿದ್ದು, ಬಾಲಕಿಯನ್ನ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕೃಷಿ ಚಟುವಟಿಕೆಗೆ ಸಂಬಂಧಪಟ್ಟಂತೆ ಆರೋಪಿ ಅಣ್ಣಪ್ಪನ ತಂದೆ ಬಾಲಕಿ ತಂದೆ ತಿಮ್ಮಣ್ಣನಿಗೆ ಹಣ ಕೊಡಬೇಕಾಗಿತ್ತು. ಇದನ್ನು ಕೇಳಿದ್ದಕ್ಕೆ ಆರೋಪಿ ಈ ಕೃತ್ಯ ಎಸಗಿದ್ದಾನೆ ಎನ್ನಲಾಗಿದೆ. ಕೈಯಲ್ಲಿ ಹೋಗೈತೆ ಅಂತಂದು ಕೇಳಿದ್ವಿ. ಅವ ಮಂಜಪ್ಪ ಅಣ್ಣಪ್ಪ ಕರ್ಕೊಂಡು ಹೋಗ್ಯಾನ ಅಂತಂದು ಅಂದ್ರಿ. ಅಂದಿಂದ ಯಾಕಡೆ ಕರ್ಕೊಂಡು ಅಂದಿಂದ ಇಲ್ಲೇ ಬಂದು ಬಿಟ್ಟು ಹೋಗ್ಯಾನ ಸಾಲಿ ತಲೆ ಅಂತಂದು ಅಂದ್ರಿ. ಅಂದಿಂದ ಕರ್ಕೊಂಬಂದು ನೋಡಿವ್ರಿ, ಅದೆಲ್ಲ ನತ್ರ ಚೂರಿದ್ದು ಎಲ್ಲ ಇದಾಗಿತ್ತು ರೀ. ಇನ್ನು ಮೈಸೂರಿನಲ್ಲಿ ವಿದೇಶಿ ಮಹಿಳೆ ಮೇಲೆ ಅತ್ಯಾಚಾರ ಎಸಗಲಾಗಿದೆ. ಫ್ರೆಂಚ್ ಭಾಷೆ ಕಲಿಯಲು ಆಸ್ಟ್ರೇಲಿಯಾದಿಂದ ಮೈಸೂರಿಗೆ ಬಂದಿದ್ದ ಯುವತಿ ಮೇಲೆ ಚನ್ನಪಟ್ಟಣ ಮೂಲದ 2 ಯುವಕರು ಅತ್ಯಾಚಾರ ಎಸಗಿದ್ದಾರೆ. ಈ ಯುವತಿ 3 ತಿಂಗಳ ಹಿಂದೆ ಮೈಸೂರಿಗೆ ಬಂದಿದ್ದಳು. ಈಕೆಗೆ ಚನ್ನಪಟ್ಟಣ ಮೂಲದ ಯುವಕ ಚಂದ್ರ ವಿಶ್ವಾಸ್ ಪರಿಚಯವಾಗಿದ್ದಾನೆ. 3 ದಿನಗಳ ಹಿಂದೆ ಈಕೆಯನ್ನ ಬೆಂಗಳೂರಿಗೆ ಕರೆದುಕೊಂಡು ಹೋಗಿದ್ದ ಯುವಕರು ವಾಪಸ್ ಬರೋ ವೇಳೆ ಚನ್ನಪಟ್ಟಣ ಲಾಡ್ಜ್ಗೆ ಕರೆದುಕೊಂಡು ಹೋಗಿದ್ದರು. ಅಲ್ಲಿ ವಿಶ್ವಾಸ್ ತನ್ನ ಸ್ನೇಹಿತ ಶುಂಕಲ್ ಗೌಡ ಜೊತೆ ಸೇರಿ ಅತ್ಯಾಚಾರ ಎಸಗಿದ್ದಾನೆ. ನಂತರ ಯುವತಿ ಲಕ್ಷ್ಮೀಪುರಂ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದ 7 ತಾಸಿನಲ್ಲೇ 2 ಆರೋಪಿಗಳನ್ನು ಬಂಧಿಸಿದ್ದಾರೆ. ರಸ್ತೆಯಲ್ಲಿ ಚನ್ನಪಟ್ಟಣ ಹತ್ತಿರ ಒಂದು ಐರಿಷ್ ಲಾಡ್ಜ್ ಅಂತ ಒಂದು ಲಾಡ್ಜ್ ಇದೆ. ಆ ಲಾಡ್ಜಲ್ಲಿ ಅವರಿಗೆ ರಾತ್ರಿಯಲ್ಲಿ ಇರಿಸಿ ಅವ್ರ ಜೊತೆಗೆ ಅತ್ಯಾಚಾರ ಅವರು ಮಾಡಿದ್ದಾರೆ ಅಂತ ಹೇಳಿ ಅವರು ಒಂದು ಕಂಪ್ಲೇಂಟ್ ನನಗೆ ನಿನ್ನೆ ರಾತ್ರಿ ಲಕ್ಷ್ಮೀಪುರಮಲ್ಲಿ ಅವರು ಕೊಟ್ಟಿದ್ರು. 3 ಜನ ಇನ್ಸ್ಪೆಕ್ಟರ್ಗೆ ಟ್ರೀಟ್ ಮಾಡಿ ಕಳಿಸ್ಕೊಟ್ಟಿದ್ದೀವಿ. ಅವ್ರನ್ನ ರಾತ್ರಿನೇ ಅರೆಸ್ಟ್ ಮಾಡಿದ್ದೇವೆ. ಅದಕ್ಕಿಂತ ಮುಂಚೆ ಅವರಿಗೆ ಮೆಡಿಕಲ್ ಟೆಸ್ಟಿಗೆ ಕಳಿಸ್ಕೊಡ್ತೇವೆ. ಮೆಡಿಕಲ್ನಲ್ಲಿ ಟೆಸ್ಟ್ ಆದಮೇಲೆ ಮತ್ತೆ PC ಕಸ್ಟಡಿ ತಗೊಂಡು ಇನ್ವೆಸ್ಟಿಗೇಷನ್ ತನಿಖೆ ಮಾಡ್ತೀವಿ. ಆದರೆ ಟೂರಿಸ್ಟ್ ವೀಸಾದಡಿ ಮೈಸೂರಿಗೆ ಬಂದಿದ್ದ ಯುವತಿ ಇಲ್ಲೇ ಉಳಿದಿದ್ದು ಯಾಕೆ ಎಂಬ ಪ್ರಶ್ನೆ ಪೊಲೀಸರನ್ನ ಕಾಡ್ತಿದೆ. ಈ ಮಧ್ಯೆ ಬಂಧಿತ ಯುವಕರು ತಮ್ಮದೇನೂ ತಪ್ಪಿಲ್ಲ ಅಂತಿದ್ದಾರೆ. ಒಟ್ಟಾರೆ ಪ್ರಕರಣ ನಿಜಾಂಶ ತನಿಖೆಯಿಂದ ಹೊರಬರಬೇಕಿದೆ. ಆದರೆ ಅತ್ಯಾಚಾರದಂತಹ ಪ್ರಕರಣಗಳು ಹೆಚ್ಚುತ್ತಿರುವುದು ದುರಂತವೇ ಸರಿ. ಸುವರ್ಣ ನ್ಯೂಸ್ 24/7 ಹುಬ್ಬಳ್ಳಿ ಮತ್ತು ಮೈಸೂರು.